ಬಸ್ BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು, ಬ್ರೇಕ್ ಫೇಲ್ಯೂರ್ ಆಗಿರುವಂತಹ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟ್ ಆಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿದ್ದೇ ಬಸ್. BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು, ಬ್ರೇಕ್ ಫೇಲ್ಯೂರ್ ಆಗಿರುವಂತಹ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟ್ ಆಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿದ್ದೇ ಬಸ್. BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು, ಬ್ರೇಕ್ ಫೇಲ್ಯೂರ್ ಆಗಿರುವಂತಹ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟ್ ಆಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿದ್ದೇ ಬಸ್. BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು, ಬ್ರೇಕ್ ಫೇಲ್ಯೂರ್ ಆಗಿರುವಂತಹ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟ್ ಆಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ.
ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿತ್ತೆ. ಬಸ್ BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು ಬ್ರೇಕ್ ಫೇಲ್ಯೂರ್ ಆಗಿರುವಂಥ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟಾಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿತ್ತೆ. ಬಸ್ BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು ಬ್ರೇಕ್ ಫೇಲ್ಯೂರ್ ಆಗಿರುವಂಥ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟಾಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿತ್ತೆ. ಬಸ್ BMTC ಬಸ್ ಅಂಗಡಿ ಒಳಗೆ ನುಗ್ಗಿಬಿಟ್ಟಿದೆ. ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು ಬ್ರೇಕ್ ಫೇಲ್ಯೂರ್ ಆಗಿರುವಂಥ ನಿಟ್ಟಿನಲ್ಲಿ ಅಂಗಡಿ ಒಳಗಡೆ ನುಗ್ಗಿದೆ ಬಸ್ ಅನ್ನುವಂಥ ಮಾಹಿತಿ. ಬೆಂಗಳೂರಲ್ಲಿ ಇವತ್ತು ಬೆಳಗ್ಗೆ ನಡೆದಿರುವಂಥ ಘಟನೆ ಇದು. ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ. ಅಲ್ಲಿ ನೋಡಿ ಗಮನಿಸ್ತಾ ಇದ್ವಿ, ಬ್ರೇಕ್ ಫೇಲ್ಯೂರ್ ಆಗಿದೆಯಂತೆ ಬಸ್ಸು. ಹಾಗಾಗಿ ಆ ಬಸ್ ಡೈರೆಕ್ಟಾಗಿ ಬಂದು ನುಗ್ಗಿದ್ದು ನಂದಿನಿ ಪಾರ್ಲರ್ ಒಳಗೆ. ನಂದಿನಿ ಪಾರ್ಲರ್ ಒಳಗೆ ಯಾರಿದ್ರು, ಗ್ರಾಹಕರಿದ್ರ ಅಥವಾ ಅಲ್ಲಿನ ಮಾಲೀಕರಿದ್ರ ಅನ್ನುವಂಥ ಪ್ರಶ್ನೆಗಳಿದೆ. ಅದರ ಜೊತೆಯಲ್ಲಿ ಬಸ್ನಲ್ಲಿದ್ದಂಥವರು ಸೇಫ್ ಆಗಿದ್ದಾರಾ ಅನ್ನೋ ಪ್ರಶ್ನೆ. ಜೊತೆಯಲ್ಲಿ ಡ್ರೈವರ್ ಬ್ರೇಕ್ ಫೇಲ್ಯೂರ್ ಆಗಿದೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಆಗಿಲ್ಲ. ಆ ಸಂದರ್ಭದಲ್ಲಿ ನಂದಿನಿ ಪಾರ್ಲರ್ಗೆ ಬಸ್ ನುಗ್ಗಿರೋದು. ಶಂಕರ್ನಾಗ್ ಬಸ್ ನಿಲ್ದಾಣ, ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ನಡೆದಿರುವಂಥ ಘಟನೆ ಇದು ಅನ್ನುವಂಥ ಮಾಹಿತಿ. ಆ ನಿಟ್ಟಿನಲ್ಲಿ ಈಗ ಬ್ರೇಕ್ ಫೇಲ್ ಆಗಿರೋದ್ರಿಂದ ಬಸ್ಸನ್ನು ಮೂವ್ ಮಾಡೋದಕ್ಕೆ ಅಥವಾ ತೆರವುಗೊಳಿಸೋದಕ್ಕೂ ಕೂಡ ಕೆಲಸಗಳು ನಡೀತಾ ಇದೆ. ಆದರೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬ್ರೇಕ್ ಫೇಲ್ ಆಗಿತ್ತು.